ನಮಸ್ಕಾರ. ನಾನು ಡಾಕ್ಟರ್ ರಾಜೇಂದ್ರ ಮೆಟ್ಗುಡ್ಮಠ ಅಂತ ಹೇಳಿ ತಲೆ ಮತ್ತು ಕುತ್ತಿಗೆಯ ಕ್ಯಾನ್ಸರ್ ಸರ್ಜನ್. ಮೇ 31ರಂದು ನಾವು ವಿಶ್ವ ತಂಬಾಕು ರಹಿತ ದಿನಾಚರಣೆಯನ್ನು ಆಚರಿಸುತ್ತೇವೆ. ತಂಬಾಕು ಕ್ಯಾನ್ಸರ್ ಮತ್ತು ಕ್ಯಾನ್ಸರಿನ ಸಾವಿಗೆ ಅತಿ ದೊಡ್ಡ ಒಂದು ಕೊಡುಗೆಯಾಗಿದೆ. ತಂಬಾಕು ಸೇವನೆಯಿಂದ ನಮ್ಮ ಶರೀರದಲ್ಲಿ ಅನೇಕ ತರದ ಕ್ಯಾನ್ಸರ್ಗಳು ಉತ್ಪತ್ತಿ ಆಗುತ್ತದೆ. ತಂಬಾಕಿನಲ್ಲಿ 400ಕ್ಕಿಂತ ಹೆಚ್ಚು ರಾಸಾಯನಿಕಗಳಿದ್ದು ಅದರಲ್ಲಿ 40ಕ್ಕೂ ಹೆಚ್ಚು ಕ್ಯಾನ್ಸರೋಜೆನಿಕ್ ಅಂತ ಹೇಳಿ ಪ್ರೂವ್ ಆಗಿದೆ. ತಂಬಾಕಿನಿಂದ ಜಗತ್ತಿನಲ್ಲಿ ಪ್ರತಿ ವರ್ಷ 8 ಮಿಲಿಯನ್ ಹಾಗೂ ಭಾರತದಲ್ಲಿ ಮೋರ್ ದೆನ್ 1 ಮಿಲಿಯನ್ ಜನರು ಸಾಯುತ್ತಿದ್ದಾರೆ. ನಮ್ಮ ಭಾರತದಲ್ಲಿ ನೋಡಿದರೆ ತಂಬಾಕು ಅತಿ ಕಾಮನ್ ಆಗಿ ತಿನ್ನುವ ತಂಬಾಕನ್ನು ಉಪಯೋಗಿಸ್ತಾರೆ. ಹೀಗಾಗಿ ಭಾರತದಲ್ಲಿ ಅತಿ ಹೆಚ್ಚು ಪುರುಷರಲ್ಲಿ ಕಾಣುವ ಕ್ಯಾನ್ಸರ್ ಅಂದ್ರೆ ಬಾಯಿ ಕ್ಯಾನ್ಸರ್ ಆಗಿದೆ. ತಂಬಾಕು ಸೇವನೆಯಿಂದ ಬಾಯಿ ಕ್ಯಾನ್ಸರು, ಗಂಟಲ ಕ್ಯಾನ್ಸರು, ಶ್ವಾಸಕೋಶದ ಕ್ಯಾನ್ಸರು, ಅನ್ನನಾಳದ ಕ್ಯಾನ್ಸರು, ಹೊಟ್ಟೆಯ ಕ್ಯಾನ್ಸರು, ಹೀಗೆ ಮೂತ್ರಕೋಶ, ಹೀಗೆ ಅನೇಕ ತರಹದ ಕ್ಯಾನ್ಸರ್ ರೋಗವನ್ನು ನಾವು ಕಾಣಬಹುದಾಗಿದೆ. ಕ್ಯಾನ್ಸರ್ನಿಂದ ಅಕಸ್ಮಾತ್ ನಾವು ತಂಬಾಕು ತಿನ್ನುವುದು ಬಿಟ್ಟರೆ 75ರಿಂದ 80% ಈ ಬಾಯಿ ಕ್ಯಾನ್ಸರ್ಗಳನ್ನು ನಾವು ತಡೆಗಟ್ಟಬಹುದು. ಹಾಗಾಗಿ ನಾವು ಜನರಲ್ಲಿ ಕೇಳೋದೇನಂದ್ರೆ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ, ತಂಬಾಕಿಗೆ ಇಲ್ಲ ಅನ್ನಿ. ಈ ತಂಬಾಕಿನ ಸಾಂಕ್ರಾಮಿಕ ವಿರುದ್ಧ ಹೋರಾಡಿ ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಿ. ಥ್ಯಾಂಕ್ ಯು.